ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಪಪ್ಪ ನೀನು சொல்லுங்க. நான் சொல்றேன். ಎಲ್ರಿಗೂ ಸಂಕ್ರಾಂತಿಯ ಹಬ್ಬದ ಶುಭಾಶಯಗಳು. ಹಾಗೆ ಎಲ್ಲರಿಗೂ தமிழர் நல்வாழ்த்துக்கள். ಹ್ಯಾಪಿ ಪೊಂಗಲ್, ಹ್ಯಾಪಿ ಸಂಕ್ರಾಂತಿ. ಇಲ್ಲಿ ಏನ್ ಮಾಡ್ತಾ ಇದೀವಿ ಅಂತ ಗೊತ್ತಾ? ಆಕ್ಚುಲಿ ನಾವು ಕರ್ನಾಟಕ ಪ್ರಕಾರನು ಸಂಕ್ರಾಂತಿ ಸೆಲೆಬ್ರೇಟ್ ಮಾಡ್ತೀವಿ, ಪೊಂಗಲ್ ಅಂದ್ರೆ ತಮಿಳ್ನಾಡು ಪ್ರಕಾರನು ಪೊಂಗಲ್ ಮಾಡ್ತೀವಿ. ಸೊ ಕರ್ನಾಟಕ ಪ್ರಕಾರ 5 ಗಂಟೆಗೆ ಪೂಜೆ ಆಗೋಯ್ತು ಸಂಕ್ರಾಂತಿ. ಈಗ ಪೊಂಗಲ್ ಮಾಡ್ತಾ ಇದೀವಿ, ಬನ್ನಿ ತೋರಿಸ್ತೀವಿ. ಸೊ ಆಕ್ಚುಲಿ ಇದನ್ನ ಆಚೆ ಇಡಬೇಕು, ಸೊ ಇಲ್ಲೆಲ್ಲ ಆಚೆ ಇಡಕ್ಕಾಗಲ್ಲ. ಸೊ ಹಾಗಾಗಿ ಸ್ಟವ್ ಅಲ್ಲೇ ಇಡ್ತಾ ಇದೀವಿ. ಸೊ ಇಲ್ಲಿ ನಾವೇನ್ ಇಟ್ಟಿದೀವಲ್ಲ ಇದನ್ನ ಈ ಒಲೆನೆಲ್ಲ ಇಡಬಾರ್ದು. ಆಕ್ಚುಲಿ ಹೇಗ್ ಮಾಡ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಅಂತಾನೆ ಸಪ್ರೇಟ್ ಒಲೆ ಇರುತ್ತೆ. ಸೊ ಒಲೆ ತಗೊಂಡ್ಬಂದು ಸೌದಿ ಇಟ್ಟು ಬಾಣೆ, ಅದೇನ್ ಮಮ್ಮಿ ಅದು ಮಣ್ಬಾಣೆ ಅಲ್ವಾ, ಮಣ್ಬಾಣೆನಲ್ಲಿ ಇಟ್ಟು ಪೊಂಗಲ್ ಬಿಡ್ತಾರೆ. ಆಕ್ಚುಲಿ ಅದು ಸೂರ್ಯ ಕರೆಕ್ಟಾಗಿ ಹುಟ್ಟಬೇಕಾದ್ರೆ ಪೊಂಗಲ್ ಹುಕ್ಕಿ ಬರಬೇಕು. ಸೊ ಟೈಮಿಂಗ್ಸ್ನ ನೋಡಿಕೊಂಡು ಕರೆಕ್ಟಾಗಿ ಇಡ್ತಾರೆ. ನಾವು ಹಂಗೆ ಮಾಡಿದೀವಿ, ಬಟ್ ಏನಂತ ಹೇಳಿದ್ರೆ ಒಳಗಡೆ ಮಾಡಿದೀವಿ ಅಷ್ಟೇ. ಇದು ಇಟ್ಟಾಯ್ತು. ಇದ್ರಲ್ಲಿ ಏನು ಇಟ್ಟಿಲ್ಲ, ಬರೀ ಹಕ್ಕಿ ನೀರ್ನ ಚೆನ್ನಾಗಿ ತೊಳೆದಿಟ್ಟಿದೀವಿ. ಸೊ ಇದು ಆಕ್ಚುಲಿ ಹುಕ್ಕು ಬರ್ಬೇಕು, ಅಂದ್ರೆ ಸೂರ್ಯ ಹುಟ್ಟ ಕಡೆ ಹುಕ್ಕಿದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. கிழக்கதான் பொங்கிக்கிட்டு இருக்கு, அது பாருங்க. அங்க அது பொங்கிட்டு இருக்குங்க. அதுவா போயிரு பாருங்க. வெரி குட் தள்ளி விடு வெரி குட். பொங்கலோ பொங்கல், பொங்கலோ பொங்கல், பொங்கலோ பொங்கல். அங்கதான் பொங்கிடுச்சு. பரவாயில்ல. ஆஹா, இந்த அடுப்பு குறைச்சிருங்க. பொங்கலோ பொங்கல். ಮೂರು ಸುತ್ತು ದೇವ್ರಿಗೆ ಸುತ್ತಿ. ಆಕ್ಚುಲಿ ಇದು ನಾನು ಹಾಕ್ಬೇಕಾಗಿರೋದು, ನನ್ನ ಕಾಲು ಮುರಿದಾಕೊಂಡಿರೋದ್ರಿಂದ ನಮ್ಮಮ್ಮ ಹಾಕ್ತಾ ಇದ್ದಾಳೆ. ದೇವ್ರೇ ಈ ವರ್ಷ ಎಲ್ಲ ಒಳ್ಳೇದಾಗ್ಲಪ್ಪ. ನರ್ಪವಿ ನರ್ಪವಿ ನರ್ಪವಿ, ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ನರ್ಪವಿ ನರ್ಪವಿ ನರ್ಪವಿ, ಸಾಕು ರೀ. ನರ್ಪವಿ ನರ್ಪವಿ ನರ್ಪವಿ. ಸೊ ಇವತ್ತು ಸಂಕ್ರಾಂತಿಗೆ ಕಡಲೆಕಾಯಿ ಮತ್ತು ಅವರೆಕಾಯಿ, ಗೆಣಸು, ಎಳ್ಳು ಬೆಲ್ಲ ಇದೆಲ್ಲ ನಮ್ಮ ಕರ್ನಾಟಕ ಸ್ಟೈಲು. ಸೂಪರ್ ಮಗ್ನೆ. ಇದು ಬಂದ್ಬಿಟ್ಟು ನಮ್ಮ ತಮಿಳ್ನಾಡು ಸ್ಟೈಲ್ ಪೊಂಗಲು. ಸೊ ಇದೇ ಬೆಳಗ್ಗೆ ಟಿಫನು. ಇದಾದಮೇಲೆ ಒಂದು ಸಖತ್ತಾಗಿರೋ ಒಂದು ಡಿಶ್ ಐತೆ, ಅದು ಬೇರೆ ಏನೂ ಇಲ್ಲ, ಪೊಂಗ ಕೊಳಂಬು ಅಂತಾರೆ ನಮ್ಮೂರಾಗೆ. ಅಂದರೆ ಎಲ್ಲ ತರಕಾರಿ ಹಾಕಿ ಸಾರು ಮಾಡ್ತಾರೆ. ಅದೆಲ್ಲ ಆದಮೇಲೆ ನಿಮಗೆ ಒಂದು ಕೊನೆಯದಾಗ ಒಂದು ವಿಡಿಯೋ ತೋರಿಸ್ತೀನಿ ಹೆಂಗೆ ಬಂದಿದೆ ಅಂತ. ಪೊಂಗಲ್ ಅಂದ್ರೆ ಏನು ಅಂತ ಹೇಳ್ತೀನಿ. ಸೊ ಪೊಂಗಲ್ ಬಂದ್ಬಿಟ್ಟು ತಮಿಳ್ನಾಡಲ್ಲಿ 3 ದಿನ ಸೆಲೆಬ್ರೇಟ್ ಮಾಡ್ತಾರೆ. ಸೊ 4 ದಿನ ಸೆಲೆಬ್ರೇಟ್ ಮಾಡ್ತಾರಂತೆ. ಫಸ್ಟ್ ದಿನ ಬೋಗಿ, ಅದು ನೆನೆನೆ ಮುಗ್ದೋಯ್ತು. ಹಳೆ ವಸ್ತುಗಳೆಲ್ಲ ಅಂದ್ರೆ ಹಳೆ ಬಟ್ಟೆಗಳೆಲ್ಲ ಸುಟ್ಟಾಕೋದು. ಅಂದ್ರೆ ಅದು ಏನ್ ತೋರಿಸುತ್ತಂದ್ರೆ ಆ ವರ್ಷದ ಎಲ್ಲ ಕೆಟ್ಟದು ಹೋಗ್ಲಿ. ನೋಡಿ ನಮ್ಮ ನಾಯಿಗಳೇ ನನಗೆ ಫಸ್ಟು ಎನಿಮಿ. ನಾನೇನಾರ ಮಾತಾಡಿದ್ರೆ ಬೋಗಳ್ತಾನ ಅವನು. ಸೊ ಬಿಡಿ, ಹಳೇದೆಲ್ಲ ಸುಟ್ಟಾಕಿ ಒಳ್ಳೇದಾಗ್ಲಿ ಅನ್ನೋದಕ್ಕೋಸ್ಕರ ಸ್ಟಾರ್ಟ್ ಮಾಡ್ತಾರೆ. ಸೊ ಈ ದಿನ ಬಂದ್ಬಿಟ್ಟು ರೈತರಿಗೋಸ್ಕರ. ಈ ಚಳಿಗಾಲೆಲ್ಲ ಮುಗಿದ್ಬಿಟ್ಟು ಈಗ ಒಂದು ನ್ಯೂ ಆಗಿ ಸ್ಟಾರ್ಟ್ ಆಗುತ್ತೆ ಡೇ. ಸೊ ಹಾಗಾಗಿ ಸೊ ರೈತರಿಗೋಸ್ಕರ ನಾವು ಸೆಲೆಬ್ರೇಟ್ ಮಾಡೋವಂಥ ಒಂದು ಡೇನೇ ಈ ಸಂಕ್ರಾಂತಿ. ನಮ್ಮೂರಲ್ಲಿ ತೈ ಪೊಂಗಲ್ ಅಂತ ಹೇಳ್ತಾರೆ. ಸೊ ಏನ್ ಮಾಡ್ತಾರೆ ಅಂದ್ರೆ ಆ ವರ್ಷ ಏನೇನ್ ಬೆಳೆದಿರ್ತಾರೋ ಸೊ ಅದನ್ನೆಲ್ಲಾನು ಇಟ್ಟು ಸೂರ್ಯ ಭಗವಾನ್ಗೆ ಪೊಂಗಲ್ ಇಟ್ಟು ಪೂಜೆ ಮಾಡ್ತಾರೆ. ಸೊ ಈಗ ಅಷ್ಟೇ ಅಂದ್ರೆ ಫಸ್ಟ್ ದಿನ ಬಂದ್ಬಿಟ್ಟು ಬೋಗಿ ಆಯ್ತಾ, 2ನೇ ದಿನ ರೈತರಿಗೆ ಆಯ್ತಾ, 3ನೇ ದಿನ ಬಂದ್ಬಿಟ್ಟು ಹಸುಗೆ
ದನಗಳು, ಹಸುಗಳು ಅಂದ್ರೆ ಎತ್ತು. ಈಗ ನಾವು ಫಸ್ಟು ವ್ಯವಸಾಯ ಎಲ್ಲ ಮಾಡ್ಬೇಕಾದ್ರೆ ಈಗ ಟ್ರ್ಯಾಕ್ಟರ್ ಬಂದಿದೆ, ಆಗ ಟ್ರ್ಯಾಕ್ಟರ್ ಇಲ್ವಲ್ಲ. ಸೊ ಹಾಗಾಗಿ ಅವಾಗ ನಾವು ಬಳಸ್ತಿದ್ದೇನೆ ದನ ಹಸುಗಳನ್ನಲ್ವಾ. ಅದಕ್ಕೋಸ್ಕರ ಅಂತಾನೆ ನಾಡಿದ್ದು ಬಂದ್ಬಿಟ್ಟು ನದಿಗಳ್ಗೆ ವ್ಯವಸಾಯ ಅಂದ್ರೆ ಫಸ್ಟ್ ನಮಗೆ ಬೇಕಾಗಿರೋದು ನೀರು. ಸೊ ಆ ನೀರ್ ಎಲ್ಲಿಂದ ಬರುತ್ತೆ? ನದಿ. ಸೊ ಹಂಗಾಗಿ ನಮ್ ನದಿಗಳಲ್ಲಿ ಹೋಗಿ ವ್ಯವಸಾಯಿಗಳು ಪೂಜೆ ಮಾಡ್ಕೊಂಡ್ ಬರ್ತಾರೆ. ಸೊ ಅದ್ ಮಾತ್ರ ಅಲ್ಲ, ನಾಡಿದ್ದು ಬಂದ್ಬಿಟ್ಟು ನಾನ್ ವೆಜಿಟೇರಿಯನ್ ಡೇ. ಫುಲ್ಲು ಅವ್ರ ಮನೇಲೆಲ್ಲ ನಾನ್ ವೆಜ್ ಮಾಡಿ ಸಖತ್ತಾಗಿ ಊಟ ಮಾಡಿ ಫುಲ್ ಎಂಜಾಯ್ ಮಾಡ್ತಾರೆ. 3 days ಇರುತ್ತೆ ತಮಿಳ್ನಾಡಲ್ಲಿ. ಸೊ ನಮ್ ಕರ್ನಾಟಕದಲ್ಲಿ 1 day ಸಂಕ್ರಾಂತಿ ಮುಗಿಯುತ್ತೆ. ಸೊ ಈಗ ಎಲ್ರು ಕೇಳ್ಬೋದು, ಯಾಕೆ ನಾವು ಸಂಕ್ರಾಂತಿ ಮತ್ತೆ ಪೊಂಗಲ್ ಎರಡೂ ಮಾಡ್ತೀವಿ ಅಂತ ಹೇಳಿದ್ರೆ, ಯಾಕೆಂದ್ರೆ ನಮ್ಮ ಫ್ಯಾಮಿಲಿ ಎರಡೂ ಮಿಕ್ಸು. ಸೊ ನಮ್ಮಮ್ಮ ಅಚ್ಚ ಕರ್ನಾಟಕದವಳು, ತುಮಕೂರವಳು. ಸೊ ನಮ್ಮ ಅಪ್ಪ ಬಂದ್ಬಿಟ್ಟು ತಮಿಳ್ನಾಡವರು. ಹೇಗೋ ದೇವ್ರು ಲಿಂಕ್ ಮಾಡಿ ಇಬ್ರು ಮದ್ವೆ ಆಗೋಯ್ತು. ಸೊ ಈಗ ನಾನು ಅಷ್ಟೇ, ನನಗೂ ಅದೇ ತರ. ನಾನು ಹುಟ್ಟಿದ ಕರ್ನಾಟಕ, ಬೆಳೆದಿದ್ ಕರ್ನಾಟಕ. ಸೊ ನಾನು ಮದ್ವೆ ಆಗಿರೋದು ಮಾತ್ರ ತಮಿಳ್ನಾಡು, ಸೇಲಂ. ಸೊ ನಮ್ ಫ್ಯಾಮಿಲಿನೂ ಹಂಗೆ ಒಂಥರ ಕನ್ನಡ ತಮಿಳ್ ಎರಡೂ ಮಿಕ್ಸು. ನಮ್ ಜನರೇಷನ್ ಹಂಗೆ ಕನ್ನಡ ತಮಿಳ್ ಎರಡೂ ಮಿಕ್ಸು. ಸೊ ನಾವು ಯಾವುದೇ ಪೂಜೆ ಮಾಡಿದ್ರು ಅಷ್ಟೇ ಕರ್ನಾಟಕ ನಾವ್ ಹೆಂಗ್ ಮಾಡ್ತೀವೋ ಕನ್ನಡದಲ್ಲಿ ಹಂಗೂ ಮಾಡ್ತೀವಿ, ತಮಿಳ್ನಾಡಲ್ಲಿ ಹೆಂಗ್ ಮಾಡ್ತೀವೋ ಹಂಗೂ ಮಾಡ್ತೀವಿ. ನಾವು 2 ಸರಿನೂ ಮಾಡ್ತೀವಿ. ಸೊ ಯಾವುದೇ ಆಗಿರ್ಲಿ, ಹಬ್ಬ ಅಂದ್ರೆ ಖುಷಿನೇ, ಎಲ್ಲಾರು ಖುಷಿಯಾಗಿರ್ಬೇಕು. ಸೊ ಯಾವುದೇ ಟೆನ್ಷನ್ ಇಲ್ದಲೆ, ಯಾವ್ದು ಮನಸ್ತಾಪಗಳು ಇಲ್ದಲೆ ಆರಾಮಾಗಿ ಹಬ್ಬಗಳನ್ನ ಮಾಡ್ಕೊಂಡು. ಏನಮ್ಮ ಪೌಡ್ರ್ ಹಾಕಿಲ್ವಂತೆ, ಏನ್ ಫೀಲಿಂಗು. ಎಲ್ಲ ಹಬ್ಬಗಳನ್ನ ಮಾಡ್ಕೊಂಡು ಸಿಹಿನ ಮಾಡ್ಕೊಂಡು ಸೊ ನಮ್ಮೂರಲ್ಲಿ ಸಂಕ್ರಾಂತಿ, ಮಕರ ಸಂಕ್ರಾಂತಿ ಸೆಲೆಬ್ರೇಟ್ ಮಾಡ್ತೀವಲ್ಲ, ಅವಾಗ ಎಳ್ಳು ಬೆಲ್ಲ ಎಲ್ಲರೂ ಮನೆಗೂ ಹೋಗಿ ಬೀರ್ತಿದ್ರು ಆಗಿನ ಕಾಲದಲ್ಲಿ. ಯಾಕೆ ಅಂದ್ರೆ ಸೊ ಎಳ್ಳು ಬೆಲ್ಲ ಎರಡೂ ಹೀಟ್, ನಮ್ಮ ಬಾಡಿಗೆ ಹೀಟ್ ಟೆಂಪ್ರೇಚರ್ ಜಾಸ್ತಿ ಮಾಡುತ್ತೆ. ಸೊ ಈಗಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಚಳಿಗಾಲದಿಂದ ಈಗ ಸಡನ್ ಆಗಿ ನಮಗೆ ಸೀಸನ್ಸ್ ಚೇಂಜ್ ಆಗುತ್ತೆ. ಸೊ ಆ ಚೇಂಜಸ್ ಆಫ್ ಸೀಸನ್ನ ನಮ್ಮ ಬಾಡಿ ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ಬೇಕಾಗಿರೋಂಥ ಹೀಟ್ ಬೇಕಲ್ವಾ, ಆ ಹೀಟನ್ನ ಎಳ್ಳು ಬೆಲ್ಲ ಎರಡೂ ಜನರೇಟ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಈ ಸೀಸನ್ ಅಲ್ಲಿ ನಾವು ಎಳ್ಳು ಬೆಲ್ಲ ಬೀರ್ತೀವಿ. ಸೊ ಯೂಶ್ವಲಿ ಜನವರಿ 14 ಅಂದ್ರೆ ಆ ದಿನದಲ್ಲಿ ಕರೆಕ್ಟಾಗಿ ಮಾಡ್ತಾ ಇದ್ವಿ. ಸೊ ಈಗ ಹಂಗೆ 1 day ಪೋಸ್ಟ್ಪೋನ್ ಆಗಿ ಈಗ ಜನವರಿ 15th ಅಂತ ಆಗಿದೆ. ಸೊ ಎಲ್ಲರೂ ಎಳ್ಳು ಬೆಲ್ಲ ತಿನ್ನಿ, ಖುಷಿಯಾಗಿರಿ. ಒನ್ಸ್ ಅಗೇನ್ ಹ್ಯಾಪಿ ಸಂಕ್ರಾಂತಿ.